ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಜು ಅಷ್ಟೇ. 3 ದಿನ ಚೆನ್ನಮ್ಮನವರನ್ನು ಕಾಯಿಸಿದ್ದು ಸರಿಯಾ? ಮತ್ತೊಮ್ಮೆ ಮುನಿಸು ಸಾಬೀತು. ನೂರಾರು ಪ್ರಶ್ನೆಗಳು, ಅದಕ್ಕೆ ಒಂದೇ ಉತ್ತರ. ಏನಿದು ಹೊಸ ವಿಷಯ, ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 2 ದಿನದಿಂದ ಅಂದರೆ 18ಕ್ಕೆ ದೇವೇಗೌಡ ಅವರ ಧರ್ಮಪತ್ನಿಯಾದಂಥ ಚೆನ್ನಮ್ಮನವರು 4 ಗಂಟೆ 50 ನಿಮಿಷಕ್ಕೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ಅದಾದ ನಂತರ 19 ಮತ್ತು 20ನೇ ತಾರೀಕಿದೆಯಲ್ಲ, ಅಂದರೆ ಮೊನ್ನೆ ಮತ್ತು ನಿನ್ನೆ ಕೇಳಿ ಬಂದಂಥ ಹಲವಾರು ಪ್ರಶ್ನೆಗಳಂದರೆ ಚೆನ್ನಮ್ಮನವರನ್ನು 3 ದಿನ ಕಾಯಿಸಿದ್ದು ಸರಿಯಾ, 3 ದಿನ ಇದೇ ಸುದ್ದಿಯನ್ನು ಬಿತ್ತರಿಸಿದ್ದು ಸರಿಯಾ ಎನ್ನುವಂಥ ಅನೇಕ ಪ್ರಶ್ನೆಗಳು ಅನೇಕ ಜನರು ಮಾತನಾಡಿಕೊಂಡಿದ್ದು ಕೂಡ ಇದೆ. ಜೊತೆಗೆ ಇದು ಬರೀ ಟೀಸರ್ ಇದೆ, ದೊಡ್ಡವರೇನಾದರೂ ಹೋಗ್ಬಿಟ್ರೆ 1 ತಿಂಗಳ ಇದನ್ನೇ ಮಾಡ್ತಾರೆ ಎನ್ನುವಂಥ ಕೊಂಕು ಮಾತು ಕೂಡ ಅನೇಕರ ಬಾಯಲ್ಲಿ ಕೇಳಿ ಬರ್ತಾ ಇದ್ವು. ಅದು ಕೂಡ ನಿನ್ನೆ ಅತ್ಯಂತ ಜಾಸ್ತಿ ಮಟ್ಟದಲ್ಲಿ ಆಫ್ ದ ರೆಕಾರ್ಡ್ ಕೇಳಿ ಬಂದವು. ಆದರೆ ನನ್ನ ಒಂದು ಉತ್ತರ ಅಂದರೆ 3 ದಿನ ಕಾಯಿಸಿದ್ದು ಅದು ವೈಯಕ್ತಿಕವಾಗಾದರೂ ಕೂಡ ಚೆನ್ನಮ್ಮನವರಂಥ ಒಂದು ವ್ಯಕ್ತಿತ್ವಕ್ಕೆ, ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕೊಟ್ಟಂಥ, ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಯನ್ನು ಕೊಟ್ಟಂಥ, ಜೊತೆಗೆ ಅವರ ಪತ್ನಿ ಅಂದರೆ ಟೋಟಲಿ 3 ಬಾರಿ ಮುಖ್ಯಮಂತ್ರಿಯನ್ನು ಕೊಟ್ಟಂಥ, ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕೊಟ್ಟಂಥ, ಜೊತೆಗೆ MLA ಕೊಟ್ಟಂಥ, ಮಂತ್ರಿ ಕೊಟ್ಟಂಥ ಒಬ್ಬ ಗಟ್ಟಿಗಿತ್ತಿ ಹೆಣ್ಣು ಮಕ್ಕಳು, 6 ಜನ ಮಕ್ಕಳನ್ನು ಓದಿಸಿ ಡಾಕ್ಟರ್ ಮಾಡಿದಂಥ, ಜೊತೆಗೆ KS ಅಧಿಕಾರಿ ಮಾಡಿದಂಥ, 2 ರಾಜಕೀಯಕ್ಕೆ ಕೊಟ್ಟಂಥ, ಹೀಗೆ ಹಲವಾರು ವ್ಯಕ್ತಿತ್ವವನ್ನು ಕೊಟ್ಟಂಥ ಚೆನ್ನಮ್ಮನವರಿಗೆ 3 ದಿನ ಅಂತ್ಯ ಸಂಸ್ಕಾರ ಅದೇನು ದೊಡ್ಡ ವಿಷಯ ಅಲ್ಲ, ಸರ್ಕಾರಿ ಗೌರವ ಅದು ದೊಡ್ಡ ವಿಷಯ ಅಲ್ಲ. ಇಂಥ ಒಬ್ಬ ಗಟ್ಟಿಗಿತ್ತಿ ತನ್ನ ಎಲ್ಲವನ್ನೂ ತ್ಯಾಗ ಮಾಡಿದಂಥ, ತನ್ನ ಸರ್ವಸ್ವವನ್ನು ಕುಟುಂಬಕ್ಕಾಗಿ, ಆ ಮುಖಾಂತರ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಚೆನ್ನಮ್ಮನವರಿಗೆ ಭಾರತ ರತ್ನ ಕೊಟ್ಟರೂ ಕೂಡ, ಭಾರತ ರತ್ನದಂಥ ಪುರಸ್ಕಾರ ಕೊಟ್ಟರೂ ಕೂಡ ಕಡಿಮೆ ಎನ್ನಬಹುದು. ನೋಡಿ, ನಾನು ಯಾಕೆ ಈ ಮಾತನ್ನು ಹೇಳಿ ಮುಂದಿನ ಒಂದು ಕಥೆಯನ್ನು ಹೇಳ್ತೇನೆ ಅಂದರೆ, ಒಬ್ಬ ಸಾಧಕ ತೋರಿಸ್ಕೋತಾನೆ, ಅವನಿಗೆ ದೊಡ್ಡ ದೊಡ್ಡ ಪುರಸ್ಕಾರ ಬರುತ್ತೆ, ಅವನ ಹೆಸರು ಕೊಂಡಾಡ್ತಾರೆ, ಅವನ ಹೆಸರು ರಸ್ತೆಗಿಡ್ತಾರೆ, ಆಸ್ಪತ್ರೆಗಿಡ್ತಾರೆ, ದೊಡ್ಡ ದೊಡ್ಡ ಪುರಸ್ಕಾರಗಳು ಸಿಗುತ್ತೆ. ಆದರೆ ಆ ವ್ಯಕ್ತಿಯ ಹಿಂದೆ ತ್ಯಾಗ ಮಾಡಿದಂಥ ಇಂಥ ನೂರಾರು ಸಾವಿರಾರು ಮಹಿಳೆಯರು ಇನ್ನೂ ತನಕ ಅವರ ಗುರುತು ಸಿಗಲಿಲ್ಲ, ಅವರ ಪರಿಚಯ ಆಗಲಿಲ್ಲ, ಅವರಿಗೆ ಸಲ್ಲಬೇಕಂತ ಒಂದು ಗೌರವ ಪುರಸ್ಕಾರ ಇನ್ನೂ ತನಕ ಸಿಗಲಿಲ್ಲ. ಒಂದು ಹಂತಕ್ಕೆ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂಥ ದೇವೇಗೌಡರಿಗೆ ಕೆಲಸಕ್ಕೆ ಹೆಲ್ಪ್ ಆಗಲಿ ಅನ್ನುವಂಥ ವಿಷಯವಾಗಿ ಚಿನ್ನವನ್ನು ಅಡೆ ಇಟ್ಟು ಅದನ್ನು ಪ್ರೇರಕವಾಗಿ ಕೊಡದೇ ಇದ್ದರೆ, ಜೊತೆಗೆ ದೇವೇಗೌಡರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋದಾಗ ತನ್ನ ಕುಟುಂಬವನ್ನು ನೋಡ್ಕೊಳ್ಳದೇ ಇದ್ದರೆ, ಅಥವಾ ಪದೇ ಪದೇ ನೀವು ಸಂಸಾರ ನೋಡ್ತೀರಾ, ಜನಸೇವೆ ಮಾಡ್ತೀರಿ ಅನ್ನುವಂಥ ಕಿರಿಕ್ ಮಾಡಿದರೆ, ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾ ಇರಲಿಲ್ಲ, ಅಂದರೆ ದೇಶದ ಚುಕ್ಕಾಣಿ ಹಿಡಿತಿರಲಿಲ್ಲ, ಅಥವಾ ಮಕ್ಕಳ ಓದಿಸ್ಲಿಕ್ಕೆ ಆಗ್ತಿರಲಿಲ್ಲ, 3 ಬಾರಿ ಮುಖ್ಯಮಂತ್ರಿ ಪಟ್ಟಕ್ಕೆ ಇರಲಿಕ್ಕೆ ಆಗ್ತಿರಲಿಲ್ಲ. ಎಲ್ಲವೂ ಕೂಡ ಚೆನ್ನಮ್ಮನವರು ಮಾಡಿದಂಥ ತ್ಯಾಗದಿಂದ. ಹೀಗಾಗಿ ಚೆನ್ನಮ್ಮನವರು ಅಂತ್ಯ ಸಂಸ್ಕಾರದ ಕುಟುಂಬಕ್ಕೆ ಬಿಡೋದು 3 ದಿನ ಮಾಡ್ತಾರೆ, 6 ದಿನ ಮಾಡ್ತಾರೋ, ಅಥವಾ ಏನೇ ಆದರೂ ಕೂಡ ಚೆನ್ನಮ್ಮನವರಿಗೆ ಒಂದು ಗೌರವ ಸಲ್ಲಿಕೆ ಆಗಲೇಬೇಕಿತ್ತು, ಅದು ಸಲ್ಲಿಕೆ ಆಗಿದೆ. ಇನ್ನು ಈಗ ಆಗ್ತಿರುವಂಥ ಒಂದು ಸನ್ನಿವೇಶದಲ್ಲಿ 3 ದಿನ 6 ದಿನ ಅಥವಾ ಟೀಸರು ಟ್ರೇಲರು ಎಲ್ಲ ಮಾತಿಗೆ ನಾನು ಒಂದು ಚಿಕ್ಕದಾಗಿ ಆ ಹಿಸ್ಟ್ರಿಯನ್ನು ಹೇಳ್ಬಿಡ್ತೇನೆ. 18ನೇ ತಾರೀಕು ಅಪೋಲೋ ಆಸ್ಪತ್ರೆಯಲ್ಲಿ, ಅಂದರೆ ಖಾಸಗಿ ಆಸ್ಪತ್ರೆಯಲ್ಲಿ 4 ಗಂಟೆ 50 ನಿಮಿಷಕ್ಕೆ ನಿಧನರಾಗ್ತಾರೆ. ಅದಾದ ನಂತರ ದೇವೇಗೌಡರ ನಿವಾಸವಾದಂಥ ಪದ್ಮನಾಭ ನಗರಕ್ಕೆ ಅವರನ್ನು ಕೊಂಡೊಯ್ತಾರೆ. ಅಲ್ಲಿ ಘಟಾನುಘಟಿ ನಾಯಕರು, ಅಂದರೆ ರಾಜಕೀಯವನ್ನು ಬಿಟ್ಟು ದೊಡ್ಡ ದೊಡ್ಡ ನಾಯಕರು ಚೆನ್ನಮ್ಮನವರನ್ನು ಪಾರ್ಥಿವ ಶರೀರದ ಅಂತಿಮ ದರ್ಶನ ಆಗುತ್ತೆ. ಅದಾದ ನಂತರ ಒಂದು ಮಾತು ಕೇಳಿ ಬರುತ್ತೆ, ಎಲ್ಲರೂ ಅಂದ್ಕೊಂಡಿರ್ತಾರೆ ಸಾಟರ್ಡೆ ಅಂದರೆ ಶನಿವಾರ 4:50ಕ್ಕೆ ನಿಧನರಾಗಿದ್ದರೆ ರವಿವಾರ ಬೆಳಿಗ್ಗೆ ಯಾವುದೋ ಒಂದು ಪ್ಲೇಸಲ್ಲಿ ಅಂತ್ಯ ಸಂಸ್ಕಾರ ಮಾಡಬಹುದು ಎನ್ನುವಂಥ ಮಾತು ಕೇಳಿ ಬರ್ತಾಯಿತ್ತು. ಆದರೆ ಗೌಡರ ಕುಟುಂಬ ತೆಗೆದುಕೊಂಡಂಥ ನಿರ್ಣಯದಿಂದ ಅದು ಸೋಮವಾರ 2 ಗಂಟೆ ಸುಮಾರು ತನಕ ಹೋಗುತ್ತೆ. ಅದು ಎಲ್ಲೋ ಒಂದು ಕಡೆ ಜನರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತೆ ನೋಡಿ. ಆದರೂ ಕೂಡ ಜನರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅಲ್ಲಿ ಒಂದು ಟೈಮ್ ಟೇಬಲ್ ಸೆಟಪ್ ಆಗುತ್ತೆ. ದೇವೇಗೌಡರ ಕುಟುಂಬದಲ್ಲಿ ರಾತ್ರಿ ಇರುತ್ತೆ, ಬೆಳಿಗ್ಗೆ ಕೂಡ 11 ಗಂಟೆ ತನಕ ದೇವೇಗೌಡರ ಪದ್ಮನಾಭರ ನಿವಾಸದಲ್ಲಿ ಅಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಸಾವಿರಾರು ಜನ ಅಲ್ಲಿ ಕೂಡ ಅಂತಿಮ ದರ್ಶನವನ್ನು ಪಡ್ಕೋತಾರೆ. ಅದಾದ ನಂತರ 11 ಗಂಟೆಗೆ ವೆಹಿಕಲ್ ಮುಖಾಂತರ ಹಾಸನಕ್ಕೆ ಹೋಗುವಂಥ ವ್ಯವಸ್ಥೆ. ಹಾಸನದಲ್ಲಿ ರಾತ್ರಿ ಎನ್ನುವಂಥ ಒಂದು ವಿಷಯವನ್ನು ಮೆನ್ಷನ್ ಮಾಡಿರ್ತಾರೆ ದೇವೇಗೌಡರ ಕುಟುಂಬದಿಂದ. ಎಲ್ಲೆಲ್ಲಿಗೆ ಹೋಗುತ್ತೆ ಅಂದರೆ 11 ಗಂಟೆಗೆ ದೇವೇಗೌಡರ ನಿವಾಸದಿಂದ ಹೊರಟಂಥ ಅವರ ಪಾರ್ಥಿವ ಶರೀರ ನೆಲಮಂಗಲ, ಹಾಗೆ ಒಂದು 8-9 ಜಾಗದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಒಂದು ಸ್ವಲ್ಪ ಗಾಡಿಯನ್ನು ಸ್ಟಾಪ್ ಮಾಡಿ ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಟ್ಕೊಂಡು ಅಲ್ಲಿಂದ ಹೋಗುತ್ತೆ. ರಾತ್ರಿ ಸುಮಾರು ಅಂದರೆ ರವಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಹೊಳೆನರಸೀಪುರದಲ್ಲಿರುವಂಥ
ರೇವಣ್ಣನವರ ಅಂದರೆ ಪ್ರೀತಿಯ ಮಗ ರೇವಣ್ಣನವರ ನಿವಾಸಕ್ಕೆ ಬರುತ್ತೆ. ಅಲ್ಲಿ ಸ್ವಲ್ಪ ದರ್ಶನ ಆಗುತ್ತೆ. ಅದಾದ ನಂತರ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ರೇವಣ್ಣನವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಾಗತ್ತೆ. ಅದಾದ ನಂತರ 11 ಗಂಟೆಯಿಂದ ಪಾರ್ಥಿವ ಶರೀರದ ಒಂದು ಅಂತಿಮ ಮೆರವಣಿಗೆ ಆಗುತ್ತೆ. ಮೆರವಣಿಗೆಯಾಗಿ ಒಂದು 12 ಅಥವಾ 1 ಗಂಟೆಗೆ ಹರದನಹಳ್ಳಿಯಲ್ಲಿರುವಂಥ ಒಂದು ಜಾಗಕ್ಕೆ ಹೋಗುತ್ತೆ. ಅದಾದ ನಂತರ ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ. ಹರದನಹಳ್ಳಿಯಲ್ಲಿ 2 ಗಂಟೆಯಿಂದ 4:15 ಎಲ್ಲವೂ ಕೂಡ ವಿಧಿವಿಧಾನದ ಮುಖಾಂತರ ಸರ್ಕಾರಿ ಗೌರವದ ಮುಖಾಂತರ ಅಂತ್ಯ ಸಂಸ್ಕಾರ ಕೊನೆಗೊಳಿಸಲಾಗುತ್ತೆ ಅನ್ನುವಂಥ ಒಂದು ಟೈಮ್ ಟೇಬಲ್ ಸೆಟಪ್ ಆಗುತ್ತೆ. ಆದರೆ ನೋಡಿ, ಅಲ್ಲಿ ಆಗಿದಂಥ ಒಂದೊಂದು ಸ್ವಲ್ಪ ಪರಿಣಾಮಗಳು ಏನಾಗುತ್ತಂದರೆ 11 ಗಂಟೆಯ ಬದಲು ಅಂದರೆ ರವಿವಾರ ಚೆನ್ನಮ್ಮನವರ ಪಾರ್ಥಿವ ಶರೀರ ಒಂದು ದೇವೇಗೌಡರ ನಿವಾಸದಿಂದ ಅಂದರೆ ಪದ್ಮನಾಭನ ನಗರದಲ್ಲಿರುವಂಥ ದೇವೇಗೌಡರ ನಿವಾಸದಿಂದ 11 ಗಂಟೆ ಹೊರಡಬೇಕಿತ್ತು. ಅದು 12 ಗಂಟೆ ಆಗುತ್ತೆ. 12 ಗಂಟೆ ಹೊರಡ್ತಾ ಸ್ಲೋ ಮೂವ್ ಆಗಿ ಕೆಲವೊಂದು ಟೈಮ್ ಎಲ್ರಿಗೂ ಅನ್ಸುತ್ತಿಲ್ಲ ಇದು ಲೇಟ್ ಆಗುತ್ತೆ, 8 ಗಂಟೆ ಆಗಲ್ಲ 9 ಗಂಟೆ ಆಗುತ್ತೆ ಅನ್ನುವಂಥ ಮಾತಾಗುತ್ತೆ, ಇಲ್ಲ 9 ಗಂಟೆ ಅಲ್ಲ 10 ಗಂಟೆ ಅನ್ನುವಂಥ ಮಾತಾಗುತ್ತೆ. ಆದರೆ ಹೊರಳಿ ನರಸೀಪುರದಲ್ಲಿ ಸರಿಸುಮಾರು ರಾತ್ರಿ 8 ಗಂಟೆಗೆ ತಲುಪಬೇಕಿತ್ತು. ಆ ಒಂದು ಟೈಮ್ನಲ್ಲಿ ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಯಾವ ಲೆವೆಲಿಗೆ ಅಂದರೆ ಬೆಳಿಗ್ಗೆ ಅಂದರೆ ರವಿವಾರ ಬೆಳಿಗ್ಗೆ 7 ಗಂಟೆಯಿಂದ ಮಂಡ್ಯ SP ಶೋಭರಾಣಿಯವರು ಅಲ್ಲಿ ಕಾರ್ಯ ಪ್ರವೃತ್ತರಾಗ್ತಾರೆ. ಇಲ್ಲಾಂದರೆ ದೇವೇಗೌಡವರ ಮಗನಾದಂಥ ರೇವಣ್ಣನವರ ಹೊಳೆ ನರಸೀಪುರ ಕ್ಷೇತ್ರ ಇದೆಯಲ್ಲ, ಆ ಮನೆ ಇದೆಯಲ್ಲ, ಆ ಮನೆಯ ಒಂದು ವ್ಯವಸ್ಥೆ, ಆ ಮನೆ ಎಲ್ಲ ವ್ಯವಸ್ಥೆ ಮಾಡ್ಕೊತಾರೆ. ರಾತ್ರಿ 8 ಗಂಟೆಗೆ ಪಾರ್ಥಿವ ಶರೀರ ಬರುತ್ತೆ. ಅಲ್ಲಿ ಲಕ್ಷಾಂತರ ಅಥವಾ ಸಾವಿರಾರು ಜನ ಬರ್ತಾರೆ. ಹಾಗಾಗಿ ಬೆಳಗ್ಗೆಯಿಂದಲೇ 3 ಜನ SP ಅಲ್ಲಿ ಡಿಪ್ಲಾಯ್ ಮಾಡಿರ್ತಾರೆ. ಒಂದು ಮಂಡ್ಯ SP ಇರ್ತಾರೆ ಶೋಭರಾಣಿ, ಹಾಸನ SP ಇರ್ತಾರೆ, ಜೊತೆಗೆ ಮತ್ತೊಬ್ಬ SP ಇರ್ತಾರೆ, ಜೊತೆಗೆ ಆ 3ರ ಮೇಲೆ ಒಬ್ಬರು IG ಆಗಿರುವಂಥ ಬೋರ್ಲಿಂಗಯ್ಯ ಕೂಡ ಇರ್ತಾರೆ. ಅವರ ಒಂದು ಸಾವಿರಾರು ಜನ ಪೊಲೀಸರು, ಬ್ಯಾರಿಕೇಡ್ ವ್ಯವಸ್ಥೆ ಎಲ್ಲವೂ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈ ಕಂಟ್ರೋಲ್ ತಪ್ಪು ಹೋಗುತ್ತೇನೋ ಎನ್ನುವಂಥ ಲೆವೆಲ್ಗೆ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇರುತ್ತೆ. ಸಾವಿರಾರು ಜನ ಪೊಲೀಸರು, ಸಾವಿರಾರು ಚೇರ್ ವ್ಯವಸ್ಥೆ ಮಾಡುವಂಥ ಇರುತ್ತೆ. ಬ್ಯಾರಿಕೇಡ್ಗಳು ಸಾಲಾಗಿ HD ರೇವಣ್ಣವರ ಪತ್ನಿಯಾದಂಥ ಭವಾನಿ ಅವರು SP ಶೋಭಾರಾಣಿಯವರ ಜೊತೆ ಹೀಗೆ ಬ್ಯಾರಿಕೇಡ್ ಹಾಕಬೇಕು, ಹಾಗೆ ಬ್ಯಾರಿಕೇಡ್ ಹಾಕಬೇಕು ಅನ್ನುವಂಥ ಮಾತು. ಜೊತೆಗೆ ಮನೆಯ ಮುಂದೆ ಹೊಳೆ ನರಸೀಪುರದ ರೇವಣ್ಣವರ ಮನೆಯ ಮುಂದೆ ಎಲ್ಲಿ ಪಾರ್ಥಿವ ಶರೀರವನ್ನು ಇಡಬೇಕು, ಯಾವ ಕಡೆಯಿಂದ ಜನ ಹೋಗಬೇಕು, ಯಾವ ಕಡೆಯಿಂದ VIP ಅವರು ಎಲ್ಲವೂ ಕೂಡ ಆಗುತ್ತೆ. ಜೊತೆಗೆ ತಡರಾತ್ರಿ ಅಂದರೆ 8 ಗಂಟೆ ಪಾರ್ಥಿವ ಶರೀರ ಬಂದರೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ ಅನ್ನುವಂಥ ಒಂದು ವ್ಯವಸ್ಥೆ. ಜೊತೆಗೆ ರಾತ್ರಿ ಹರಿಕತೆ ಅನ್ನುವಂಥ ವಿಷಯವಾಗಿ ಅಲ್ಲಿ ಪೆಂಡಲ್ ಹಾಕಿರ್ತಾರೆ, ಅಲ್ಲಿ ಒಂದು ವ್ಯವಸ್ಥೆ ಮಾಡಲಾಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಜೊತೆಗೆ ಊಟಕ್ಕೆ ಅಂದರೆ ಮಾಧ್ಯಮದವರು 100 ಜನ ಇರ್ತಾರೆ, ಜೊತೆಗೆ ಪೊಲೀಸರು 1000 ಜನ ಇರ್ತಾರೆ. ಅವರಿಗೆಲ್ಲ ಕೂಡ ನೋಡಿ ಅವರ ಮನೆ ಹೇಗಿರುತ್ತೆ ಅಂದರೆ, ಒಂದು ಕಡೆ ರೇವಣ್ಣನವರ ಮನೆ ಅಂದರೆ HDR ಎನ್ನುವಂಥ ಒಂದು ಹೆಸರಿರುತ್ತೆ, ಅಲ್ಲಿ ಮನೆ. ಆ ಮನೆಯಿಂದ ಪಕ್ಕದಲ್ಲಿ ಚೆನ್ನಾಂಬಿಕಾ ಎನ್ನುವಂಥ ಒಂದು ಸಿನಿಮಾ ಥಿಯೇಟರ್. ಆ ಥಿಯೇಟರ್ನ ಕತೆ ದೊಡ್ಡದಿದೆ. ಅಂದರೆ ದೇವೇಗೌಡವರು ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ನೀರಾವರಿ ಸಚಿವರಾಗಿದ್ದಾಗ ಆ ಥಿಯೇಟರ್ನ ಕಟ್ಟಿದ್ರು ಎನ್ನುವಂಥದ್ದು. ಜೊತೆಗೆ ಅವರ ಪಕ್ಕದಲ್ಲಿ ಒಂದು ಚೌಟ್ರಿ ಇದೆ. ಆ 3 ಕೂಡ ಗೌಡರ ಕುಟುಂಬಕ್ಕೆ ಅಂದರೆ HD ರೇವಣ್ಣನವರ ಕುಟುಂಬಕ್ಕೆ ಸೇರಿದ್ದು. ಎಲ್ಲ ಭರ್ಜರಿಯಾದಂಥ ವ್ಯವಸ್ಥೆ, ಮಾಧ್ಯಮದವರಿಗೆ ಚೌಟ್ರಿಯಲ್ಲಿ ಊಟದ ವ್ಯವಸ್ಥೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲವೂ ಇರುತ್ತೆ. ಆದರೆ ಪಾರ್ಥಿವ ಶರೀರ ಬರುವುದು ಮಾತ್ರ ಗಂಟೆಗಟ್ಟಲೆ ಲೇಟ್ ಆಗುತ್ತೆ ಹೋಗುತ್ತೆ. ಯಾವ ಲೆವೆಲಿಗೆ ಲೇಟ್ ಆಗುತ್ತೆ ಅಂದರೆ 11 ಗಂಟೆ ಸುಮಾರಿಗೆ ಹರಿಕತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಾರೂ ಇರಲ್ಲ, ಯಾಕಂದರೆ ಪೊಲೀಸರು ಬಿಟ್ಟು ಜನ ಕಾದವರೆಲ್ಲ ಮನೆಗೆ ಹೋಗಿರ್ತಾರೆ. 11 ಗಂಟೆ ಆಗುತ್ತೆ. 12 ಗಂಟೆ ಸುಮಾರಕ್ಕೆ ಹರಿಕತೆ ಸ್ಟಾರ್ಟ್ ಆಗುತ್ತೆ. ಆದರೆ 12 ಗಂಟೆಗೆ ಸ್ಟಾರ್ಟ್ ಅಂತ ಹರಿಕತೆ ಕೇವಲ ಅರ್ಧ ಗಂಟೆಯಲ್ಲಿ ಸ್ಟಾಪ್ ಆಗುತ್ತೆ. ಯಾಕಂದರೆ ಪಾರ್ಥಿವ ಶರೀರ ಬರುವುದು 4 ಗಂಟೆ ಆಗುತ್ತೆ ಎನ್ನುವಂಥ ಸುದ್ದಿ ತಿಳಿಯುತ್ತೆ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಮಾಧ್ಯಮದವರೆಲ್ಲ ಹರದನಹಳ್ಳಿಗೆ ಟ್ರಾನ್ಸ್ಫರ್ ಆಗುತ್ತಾರೆ. ಕೆಲವೊಂದು ಮಾಧ್ಯಮದರು ಅಲ್ಲಿ ಬೆಳಗ್ಗೆ ಅಂತ್ಯ ಸಂಸ್ಕಾರದ ಅಂದರೆ ಅಂತಿಮ ದರ್ಶನ ವ್ಯವಸ್ಥೆಗೆ ಆಗುತ್ತೆ. ನೋಡಿ, ಬೆಳಗ್ಗೆ 4 ಗಂಟೆಗೆ ಪಾರ್ಥಿವ ಶರೀರ ಬರುತ್ತೆ. ಕುಮಾರಸ್ವಾಮಿ ಅವರು ಪಾರ್ಥಿವ ಶರೀರದ ಒಂದು ಗಾಡಿಯಲ್ಲಿರ್ತಾರೆ. ಅದಾದ ನಂತರ ಪಾರ್ಥಿವ ಶರೀರ ರೇವಣ್ಣನವರ ಮನೆಗೆ ಬಂದು ಆದ ನಂತರ ಪೂಜಾ ವಿಧಿ, ಸ್ನಾನಗಿನ ಎಲ್ಲ ಆಗುತ್ತೆ ಪಾರ್ಥಿವ ಶರೀರದ್ದು. ಅದಾದ ನಂತರ ಬೆಳಗ್ಗೆ 7 ಗಂಟೆಯಿಂದ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅದಾದ ನಂತರ 12 ಗಂಟೆ ತನಕ HD ರೇವಣ್ಣನವರ ಮನೆಯಲ್ಲಿ ಸಾವಿರಾರು ಜನ ಪಾರ್ಥಿವ ಶರೀರದ ಒಂದು ದರ್ಶನವನ್ನು ಮಾಡ್ಕೋತಾರೆ. ಇಲ್ಲಿ ಆದಂಥ ಒಂದು ಗೊಂದಲ ಅಂದರೆ, ಯಾಕೆ 9 ಗಂಟೆಗೆ ಬರಬೇಕಂತ ಪಾರ್ಥಿವ ಶರೀರ ಯಾಕೆ 4 ಗಂಟೆ ಆಯಿತು? ಅಲ್ಲಿ ಆದಂಥ ಗೊಂದಲ ಏನು ಎನ್ನುವುದನ್ನು ಅನೇಕರು ಮಾತನಾಡಿಕೊಳ್ಳುವಾಗ ಒಂದು ಸುಳ್ಳು ಸುದ್ದಿಯೋ ಸತ್ಯ ಸುದ್ದಿಯೋ ಗೊಂದಲವೂ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿಯವರಿಗೆ HD ರೇವಣ್ಣನವರ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಇಡ್ಲಿಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ಅವರು ಬೇಕಂತೆ ತಡ ಮಾಡ್ಕೊಂಡು ಬಂದರು. ಜನರಂದರೆ ಈ 8 ಕ್ಷೇತ್ರಗಳ ನೆಲಮಂಗಲ, ಬೆಳ್ಳೂರು ಕ್ರಾಸು, ಚನ್ನರಾಯಪಟ್ಟಣ, ಹೀಗೆ ಬೇರೆ ಬೇರೆ ಕಡೆ ತುಂಬ ಹೊತ್ತು ನಿಲ್ಲಿಸಿ ಲೇಟಾಗಿ ಬಂದರು ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾಯಿತ್ತು. ಅದು ಸತ್ಯವೋ ತಪ್ಪೋ ಗೊತ್ತಿಲ್ಲ. ಜೊತೆಗೆ ರೇವಣ್ಣನ ಮನೆಯಲ್ಲೂ ಕೂಡ ಪಾರ್ಥಿವ ಶರೀರ ಒಳಗೆ ಹೋದರೂ ಕೂಡ ಕುಮಾರಸ್ವಾಮಿಯವರು ರೇವಣ್ಣನ ಮನೆಯ ಒಳಗೆ ಹೋಗಿಲ್ಲ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾಯಿದೆ. ಅದು ಊಹಾಪೋಹ ಸತ್ಯ ಗೊತ್ತಿಲ್ಲ. ಆದರೆ ಒಂದು ಹಂತಕ್ಕೆ ಇದು ಕೂಡ ಅನೇಕ ಜನರ ಮನಸ್ಸಲ್ಲಿ ಹಾಗೇ
ಅಚ್ಚಳಿಯದಂತೆ ಉಳಿದಿದೆ ಮತ್ತು ಗೊಂದಲ ಕೂಡ ಉಂಟಾಗ್ತಿದೆ. ಅದಾದ ನಂತರ ಮತ್ತೆ ಬೆಳಿಗ್ಗೆಯಿಂದ 12 ಗಂಟೆ ತನಕ ರೇವಣ್ಣನವರ ಮನೆಯಲ್ಲಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಆಗುತ್ತೆ. ಅದಾದ ನಂತರ 12ವರೆಗೆ ಅಲ್ಲಿಂದ ಪಾರ್ಥಿವ ಶರೀರ ರೇವಣ್ಣನವರ ಹೊಳೆನರಸೀಪುರ ಮನೆಯಿಂದ ಹರದನಹಳ್ಳಿ ಕಡೆ ಹೋಗುತ್ತೆ. ಒಂದು 15-16 ಕಿಲೋಮೀಟರ್ 8-9 ಕಿಲೋಮೀಟರ್ ಅನಿಸುತ್ತೆ. ಅದಾದ ನಂತರ ಸರಿಸುಮಾರು 3 ಗಂಟೆ ಸುಮಾರಿಗೆ ಪಾರ್ಥಿವ ಶರೀರ ಹರದನಹಳ್ಳಿಯ ಅಂತಿಮ ಒಂದು ವಿಧಾನ ಆಗುತ್ತಲ್ಲ, ಅಂದರೆ ಮಣ್ಣಾಗತ್ತಲ್ಲ, ಆ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ ನೋಡಿ, ಆ್ಯಕ್ಚುಲಿ ಇದ್ದದ್ದು 2 ಗಂಟೆಯಿಂದ 4 ಗಂಟೆ 15 ನಿಮಿಷದ ಒಳಗಡೆ ಎಲ್ಲ ಪೂಜಾ ಕಾರ್ಯ, ಅಂತಿಮ ಸಂಸ್ಕಾರ ವಿಧಿವಿಧಾನ ಮತ್ತು ಸರ್ಕಾರಿ ಗೌರವ ಎಲ್ಲವೂ ಕೂಡ ಆಗಬೇಕಾಗುತ್ತೆ. ಆದರೆ ಪಾರ್ಥಿವ ಶರೀರ ಬರಲಿಕ್ಕೆ 3 ಗಂಟೆ ಆಗುತ್ತೆ. ಅದಾದ ನಂತರ ಸರ್ಕಾರದ ಒಂದು ವಿಧಿವಿಧಾನ ಆಗುತ್ತೆ, ಸರ್ಕಾರದ ಒಂದು ಗೌರವ ಸಮರ್ಪಣೆ ಆಗುತ್ತೆ. ಜೊತೆಗೆ ಬಂದವರಿಂದ ವಂದನ ಕಾರ್ಯ ಆಗುತ್ತೆ. ನೋಡಿ, ಎಲ್ಲಿಂದ ಯಾರ್ಯಾರು ಬಂದರೆ ಅಲ್ಲಿ ಸಾವಿರಾರು ಜನ ಬಂದಿರ್ತಾರೆ. ನಿಮಗೆ ಆ ಕ್ಷೇತ್ರದ ಒಂದು ಮಹಿಮೆ ಹೇಳಬೇಕಂದ್ರೆ, ಮೇಲ್ಗಡೆ ಹರದನಹಳ್ಳಿಯ ಗುಡ್ಡದ ಬೆಟ್ಟದ ಮೇಲ್ಗಡೆ ರಂಗನಾಥ ಸ್ವಾಮಿಯ ಟೆಂಪಲ್ ಇರುತ್ತೆ. ಅಲ್ಲಿಂದ ನೋಡಿದವರಿಗೆ ಕೆಳಗಡೆ ಈ ಚೆನ್ನಮ್ಮನವರ ಒಂದು ಸಮಾಧಿ ಕೂಡ ಕಾಣಬಹುದು ಎನ್ನುವಂಥ ಒಂದು ಆಸೆಯಿಂದ ಗೌಡರು ಆಸೆ ಪಟ್ಟು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿಸಿದ್ದಾರೆ ಎನ್ನುವಂಥ ಮಾತು. ಜೊತೆಗೆ ಬೆಳಿಗ್ಗೆಯಿಂದಲೇ, ಅಂದರೆ ರವಿವಾರ ತಡರಾತ್ರಿಯಿಂದಲೇ 6-7 ಟ್ರಕ್ಗಳು, 3-4 JCBಗಳು, ಸಾವಿರಾರು ಜನ ಕೆಲಸಗಾರರು ಅಲ್ಲಿ 36 ಎಕರೆ ಜಾಗದಲ್ಲಿ ಒಂದು ಅಂತಿಮ ಸಂಸ್ಕಾರಕ್ಕೆ ಜನರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು. ಆದರೆ ಅಲ್ಲಿ ಒಂದು ವ್ಯವಸ್ಥೆ ಅಂದರೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. 2 ಹೊತ್ತು ಊಟದ ವ್ಯವಸ್ಥೆ ಮಾಡಿದ್ರಲ್ಲಿ ಯಾವುದೇ ಒಂದು ಈ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಬಂದವರು ಪಾಪ ಹೇಗೋ ಹಾಗೋ ಮಾಡಿ 3-4 ದಿನ ಕಾದು, ಅಂದರೆ 2-3 ದಿನ ಕಾದು, ರಿಪೋರ್ಟರ್ಗಳಾಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು, ಟೆಕ್ನಿಕಲ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲರೂ ಪಾಪ ಕಾದು ಹೇಗೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಯಾವ ಲೆವೆಲ್ಗೆ ಅಂದರೆ ಆ ಒಂದು ಫಾಲೋ ಅಫಲ್ಲಿ, ಅಂದರೆ ಪಾರ್ಥಿವ ಶರೀರ ಜೊತೆ ಬಂದಂಥ ಅನೇಕ ಪಾಪ ರಿಪೋರ್ಟರ್ಗಳು, ಕ್ಯಾಮ್ರಾಮನ್ಗಳು ಪಾಪ ಅವರಿಗೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲದೆ ಕಷ್ಟಪಟ್ಟು ಕೊನೆಗೆ ಅಂತ್ಯ ಸಂಸ್ಕಾರ ಮುಗಿದ ನಂತರ ಅವರು ಊಟದ ಒಂದು ಮಾಡೋದು ಕೂಡ ಸುದ್ದಿ ಮಾಡ್ತಾ ಇದೆ. ಇದರ ನಡುವೆ ಕೇಂದ್ರ ಸರ್ಕಾರ ಗೌರವಾರ್ಪಣೆಯಾಗಿ ಗೌರವಪೂರ್ವಕವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕಳಿಸುತ್ತೆ. DK ಶಿವಕುಮಾರ್ ಅವರು ಬರ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಅಂತ್ಯ ಸಂಸ್ಕಾರ ಮುಗಿದ ನಂತರ ನೋಡಿ, ಆ ಟೈಮ್ ಇದೆಯಲ್ಲ, ರೇವಣ್ಣನವರು ಹೇಳಿ ಮಾಡಿಸಿದ ಟೈಮು 2 ಗಂಟೆಯಿಂದ 4:15 ತನಕ. ಆದರೆ ಟೈಮ್ ಮೀರೋಗುತ್ತೆ. ಅಂತ್ಯ ಸಂಸ್ಕಾರ ಮುಗಿದೊಳಗಡೆ 6-7 ಗಂಟೆ ಆಗುತ್ತೆ. ಇದರ ಮಧ್ಯೆ ಕುಮಾರಸ್ವಾಮಿಯವರು ಅಂತ್ಯ ಸಂಸ್ಕಾರ ಆಗುವಂಥ ಕೊನೆಯ ಗಳಿಗೆಯಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ತಮ್ಮ ಸರ್ಕಾರದ ಪರವಾಗಿ ಕೇಂದ್ರ ಸಚಿವರಾದಂಥ, ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕಳಿಸಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರ ಹೆಸರನ್ನು ಕೂಡ ಹೇಳ್ತಾರೆ ಮತ್ತು ಕೇಂದ್ರ ಸರ್ಕಾರವನ್ನು ಹೊಗಳ್ತಾರೆ. ಆದರೆ ರಾಜ್ಯ ಸರ್ಕಾರಕ್ಕೂ ಕೂಡ ಹೊಗಳೋದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಸರ್ಕಾರಿ ಗೌರವವನ್ನು ಕೊಟ್ಟಿದೆ ಎನ್ನುವಂಥ ಮಾತಿನ ಜೊತೆಗೆ ಎಲ್ಲೂ ಕೂಡ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಹೊರತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಎನ್ನುವಂಥ ಮಾತನ್ನು ಹೇಳಲ್ಲ. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ವಿರುದ್ಧ ದ್ವೇಷ ಇದೆಯಲ್ಲ, ಅದು ಕೂಡ ಅಂತ್ಯ ಸಂಸ್ಕಾರದ ಗಳಿಗೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು. ಆದರೆ DK ಶಿವಕುಮಾರ್ ಮತ್ತು HD ದೇವೇಗೌಡರು ತುಂಬ ಹೊತ್ತು ಮಾತನಾಡಿದ್ರು, ಕೈ ಹಿಡಿದು ಮಾತನಾಡಿದ್ರು, ತುಂಬ ಕುಶಲೋಪರಿಯನ್ನು ಮಾತಾಡಿದ್ರು ಅಂತ್ಯ ಸಂಸ್ಕಾರದ ವೇಳೆ. ಆದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರು DK ಶಿವಕುಮಾರ್ ಅವರ ಹೆಸರು ಹೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಎನ್ನುವಂಥ ಮಾತು ಎಲ್ಲೂ ಆಡಿಲ್ಲ. ಅದು ಕೂಡ ಎಲ್ಲೋ ಒಂದು ಕಡೆ ಅಂತ್ಯ ಸಂಸ್ಕಾರದ ಗಳಿಗೆಯಲ್ಲೂ ಈ ಮುನಿಸು ಎದ್ದು ಕಾಣ್ತಾ ಇತ್ತು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸಹ ಭೇಟಿಯಾದಾಗ, ಅಂದರೆ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವ್ರನ್ನ ಭೇಟಿಯಾದಾಗ ಅಂತ್ಯ ಸಂಸ್ಕಾರದ ಗಳಿಗೆಯಲ್ಲಿ ಎಲ್ಲೋ ಒಂದು ಕಡೆ ನಕ್ಕೊಂಡು ಆಗಲಿ ಅಥವಾ ಸೀರಿಯಸ್ ಆಗಿ ಮಾತನಾಡಿದ್ದು ಅಥವಾ ಮಾತನಾಡಿಸೋಂಥ ವೇಳೆಯಲ್ಲಿ ಖುಷಿಯಾಗಿದ್ದಾಗಲಿ ಕಂಡು ಬರಲಿ. ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಈ ಅಂತ್ಯ ಸಂಸ್ಕಾರದ ವೇಳೆಯಲ್ಲೂ ಕೂಡ ಏನೋ ಮುನ್ಸ್ಕೊಂಡಂಗೆ ಇತ್ತು. ಅಂದರೆ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ನಗ್ನಗ್ತಾ ಮಾತಾಡಬೇಕಂತಾರೆ, ಸ್ವಲ್ಪ ಮಟ್ಟಿಗೆ ಗೌರವವಾಗಿ ಅಥವಾ ಸ್ವಲ್ಪ ವಿನಯತೆಯಿಂದ ಹೌದು ಕೈ ಮುಗಿದು ಮಾತಾಡೋ ಅಂಥದ್ದೇನೋ ಸನ್ನಿವೇಶ ಕಂಡು ಬರಲಿಲ್ಲ. ಆದರೆ ಅದು ಸೈಡ್ ಲೈನ್ ಆದರೂ ಕೂಡ ಕುಮಾರಸ್ವಾಮಿಯವರು DK ಶಿವಕುಮಾರ್ ಅವರನ್ನು ಹೊಗಳಿದ ರೀತಿ ಆಗಿರ್ಬೋದು ಅಥವಾ ಅವರ ಹೆಸರನ್ನು ಹೇಳದಂಥ ರೀತಿ ಆಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಎನ್ನುವಂಥ ರೀತಿಯಲ್ಲಿ ಹೇಳಿದಂಥ ಮಾತು ಎಲ್ಲೊಂದು ಕಡೆ ಮುನಿಸು ಮತ್ತೆ ಮುಂದುವರೆದಿದೆ. ಇಲ್ಲಿ 2 ಮುನಿಸು, ಒಂದು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಮುನಿಸು, ಜೊತೆಗೆ ಮತ್ತೊಂದು ಮುನಿಸು ಅಂದರೆ ಕುಮಾರಸ್ವಾಮಿ ಮತ್ತು ರೇವಣ್ಣನವರ ಮಧ್ಯೆ ಇರುವಂಥ ಮುನಿಸು ಕೂಡ ಎದ್ದು ಕಾಣ್ತಾ ಇರುವುದಕ್ಕೆ ಆದಂಥ ಘಟನೆಗಳೇ ಸಾಕ್ಷಿ. ಏನೇ ಆಗಿರಲಿ, ಚೆನ್ನಮ್ಮನವರಿಗೆ 3 ದಿನ ಅಂತ್ಯ ಸಂಸ್ಕಾರ ಆಗಿದ್ದು, ಟ್ರೇಲರು, ಟೀಸರು, ಮುಂದೆ ದೊಡ್ಡ ಹಬ್ಬ ಇದೆ, 1 ತಿಂಗಳಾಗುತ್ತೆ ಅನ್ನುವಂಥ ಕೊಂಕು ಮಾತಿನ ನಡುವೆ ಚೆನ್ನಮ್ಮನವರ ಒಂದು ಸಾಧನೆ ಇದೆಯಲ್ಲ, ತನ್ನ ಪತಿಯನ್ನು ಪ್ರಧಾನಮಂತ್ರಿಯ ಹಂತಕ್ಕೆ ಏರುವಲ್ಲಿ ಮಾಡಿದಂಥ ತ್ಯಾಗ ಇರ್ಬೋದು, ತನ್ನ ಮಕ್ಕಳನ್ನು ಮುಖ್ಯಮಂತ್ರಿ ಮಾಡುವಲ್ಲಿ ಮಾಡಿದಂಥ ತ್ಯಾಗ ಇರ್ಬೋದು, ಮಕ್ಕಳನ್ನು ಓದಿಸಿದ ರೀತಿ ಅಂತ ಇರ್ಬೋದು, ಜೊತೆಗೆ ಅವರು ಕಟ್ಟಿಕೊಟ್ಟಂಥ ಸಂಸಾರದ ರೀತಿ, ಜೊತೆಗೆ ಬಂದವರಿಗೆಲ್ಲ ಊಟ ಮಾಡಿ ಹೋಗಿ ಎನ್ನುವಂಥ ರೀತಿ ಇರ್ಬೋದು, ಇವೆಲ್ಲವೂ ಕೂಡ ಜನಸಾಮಾನ್ಯರಲ್ಲಿ ಅಚ್ಚಳಿದಂತೆ ಉಳಿಯಬೇಕು ಮತ್ತು ಮಾದರಿ ಆಗಬೇಕು. ಒಂದಂತೂ ಸತ್ಯ, ಮದುವೆ ಆದ ಅರ್ಧ ಗಂಟೆಯಲ್ಲಿ ಡೈವರ್ಸ್ ಆಗುತ್ತೆ, ಗಂಡ ಗೊರಕೆ ಹೊಡಿತಂತ ಡೈವರ್ಸ್ ಆಗುತ್ತೆ, ಮೊಬೈಲಲ್ಲಿ ಕೆಟ್ಟ ಮೆಸೇಜ್ ಬಂತು ಎನ್ನುವಂಥ ರೀತಿಯಲ್ಲಿ ಡೈವರ್ಸ್ ಆಗುತ್ತೆ, ಅತ್ತೆ ಜೊತೆ ಇರಬಾರ್ದು ಎನ್ನುವಂಥ ರೀತಿಯಲ್ಲಿ ಡೈವರ್ಸ್ ಆಗುತ್ತೆ. ಇವೆಲ್ಲದರ ಮಧ್ಯೆ 72 ವರ್ಷಗಳ ಕಾಲ ಒಬ್ಬನ ಜೊತೆ
ಒಂದು ದೀರ್ಘವಾದಂಥ ಸಂಸಾರ ನಡೆಸಿ ಕೊನೆಯಲ್ಲಿ ತಾನು ಮದುವೆಯಾದಂಥ ಪತಿ ಬಿಕ್ಕಿ ಬಿಕ್ಕಿ ಅಳುವಂತೆ ಮಾಡ್ತದಲ್ಲ, ಅದು ಚೆನ್ನಮ್ಮನವರ ನಿಜವಾದ ಸಾಧನೆ. 72 ವರ್ಷ ಸಂಸಾರ ಮಾಡ್ತಾರಂದರೆ ಅದಕ್ಕಿಂತ ಒಂದು ಉತ್ತಮ ಉದಾಹರಣೆ ಈ ಜಗತ್ತಿಗೆ ಬೇಕಾ? ಏನೇ ಆಗಲಿ, ಇಹಲೋಕ ತ್ಯಜಿಸಿದಂಥ ಚೆನ್ನಮ್ಮನವರ ಒಂದು ಆತ್ಮಕ್ಕೆ ಸದ್ಗತಿ ಸಿಗಲಿ. ಆಡ್ಕೊಂಡ್ರು 100 ಮಾತಾಡ್ತಾರೆ, ಆದರೆ ಚೆನ್ನಮ್ಮನವರಿಗೆ ಸಲ್ಲಬೇಕಂತ ಗೌರವ ಕೊನೆಯ ಗಳಿಗೆಲ್ಲಾದರೂ ಸಲ್ಲಿತಲ್ಲ ಎನ್ನುವುದು ಕೂಡ ನಮಗೆ ಒಂದು ಖುಷಿಯ ವಿಚಾರ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.